ರೈತರ ಬಗ್ಗೆ ಕಾಳಜಿ ಇರುವ ರೈತ ನಾಯಕ ಪ್ರಕಾಶ್ ಹುಕ್ಕೇರಿ, ಗಣೇಶ್ ಹುಕ್ಕೇರಿ ಅಧ್ಯಯನ ಸಮಿತಿಯ ಅಧ್ಯಕ್ಷ ಎಂಎಲ್ಸಿ ಎಸ್ ರವಿ, ಮಲಿಕವಾಡ ಏತ ನೀರಾವರಿ ಯೋಜನೆಗಳ ಕಾರ್ಯಕ್ಷಮತೆಯ ಅಧ್ಯಯನ ಸಮಿತಿ ತಂಡದಿಂದ ಮಹಾಲಕ್ಷ್ಮಿ ಏತ ನೀರಾವರಿ ಯೋಜನೆ ಕಾಮಗಾರಿ ವೀಕ್ಷಣೆ ಮಾಡಿ ಮಾತನಾಡಿದ ಅವರು, ಮಹಾಲಕ್ಷ್ಮಿ ಏತ ನೀರಾವರಿ ಯೋಜನೆ ಮುಖಾಂತರ ರೈತರಿಗೆ ನೀರು ಸಿಗಬೇಕು ಎಂದು ಶಾಸಕರಾದ ಗಣೇಶ್ ಹುಕ್ಕೇರಿ ಹಾಗೂ ಪ್ರಕಾಶ್ ಹುಕ್ಕೇರಿಯವರು ಉದ್ದೇಶವಾಗಿದೆ. ಮತದಾರರ ಋಣವನ್ನು ತೀರಿಸುವ ಕಾರ್ಯ ಮಾಡುವ ಮುಖಂಡರಿಗೆ ಆಯ್ಕೆ ಮಾಡಿದ್ದೀರಾ. ಪ್ರಕಾಶ್ ಹುಕ್ಕೇರಿ ಹಾಗೂ ಗಣೇಶ್ ಹುಕ್ಕೇರಿ ಅವರು ರಾಜ್ಯದ 224 ಕ್ಷೇತ್ರಗಳಲ್ಲಿ ನಿಜವಾದ ಜನಸೇವಕ ಹಾಗೂ ಜನರ ಬಗ್ಗೆ ಕಾಳಜಿ ಇರುವ ಶಾಸಕರಾಗಿದ್ದಾರೆ ಎಂದು ಏತ ನೀರಾವರಿ ಯೋಜನೆಗಳ ಕಾರ್ಯಕ್ಷಮತೆಯ ಅಧ್ಯಯನ ಸಮಿತಿಯ ಅಧ್ಯಕ್ಷ ಹಾಗೂ ಎಂಎಲ್ಸಿ ಸಿ ರವಿ ಅವರು ಹೇಳಿದ್ದಾರೆ. ಅವರು 16 ಶಾಸಕರು ಒಳಗೊಂಡ ಏತ ನೀರಾವರಿ ಯೋಜನೆಗಳ ಕಾರ್ಯಕ್ಷಮತೆಯ ಅಧ್ಯಯನ ಸಮಿತಿ ಜೊತೆಗೆ ತಾಲೂಕಿನ ಮಲಿಕವಾಡ ಸಾಹುಕಾರ ಶರಿಯತ್ ಮೈದಾನ ಹಾಗೂ ಕಲ್ಲೋಳ ಹತ್ತಿರ ನಿರ್ಮಾಣಗೊಂಡಿರುವ ಮಹಾಲಕ್ಷ್ಮಿಯ ನೀರಾವರಿ ಯೋಜನೆಯ ಜಾಕ್ವೆಲ್ಗೆ ಭೇಟಿ ನೀಡಿ ಮಾತನಾಡಿದ್ದಾರೆ. ನಮ್ಮ ತಂಡವು ರಾಜ್ಯದ ನೀರಾವರಿ ಯೋಜನೆಗಳ ಸಮಗ್ರ ಅಧ್ಯಯನ ಮಾಡುತ್ತೇವೆ. 4 ಸಭೆಗಳು ನಡೆದಿವೆ. ಮಹಾಲಕ್ಷ್ಮಿ ಯೋಜನೆ ವೀಕ್ಷಣೆ ಮೊದಲ ಭೇಟಿಯಾಗಿದೆ. ಯೋಜನೆಗಳ ಪ್ರಗತಿ, ಯೋಜನೆಯ ಶಕ್ತಿ ಯಶಸ್ವಿಯಾಗುತ್ತಾ ಸಮಯದಲ್ಲಿ ಪೂರ್ಣಗೊಳ್ಳುತ್ತಾ ರೈತರಿಗೆ ನೀರು ಸಿಗುತ್ತಾ ಇದರ ಕುರಿತು ಅಧ್ಯಯನ ಮಾಡುತ್ತಿದ್ದೇವೆ. ಶಾಸಕ ಗಣೇಶ್ ಹುಕ್ಕೇರಿಯವರ ಒತ್ತಾಯದ ಮೇರೆಗೆ ಉಳಿದ ಕಾರ್ಯವನ್ನ ಬಿಟ್ಟು ಇಲ್ಲಿ ಬಂದಿದ್ದೇವೆ. ಮಹಾಲಕ್ಷ್ಮಿ ಏತ ನೀರಾವರಿ ಯೋಜನೆಯ ಮೊದಲನೇ ಹಂತದ ಕಾಮಗಾರಿ ಮುಗಿದಿದೆ. ಒಳ್ಳೆಯ ಕಾಮಗಾರಿಯಾಗಿದೆ. ಇವಾಗ 2ನೇ ಹಂತದ ಕಾಮಗಾರಿಗೆ ಸಚಿವ ಸಂಪುಟದಲ್ಲಿ ಅನುಮೋದನೆಯಾಗಿ ಟೆಂಡರ್ ಹೊರಡಿಸಲಿದೆ. ಸರಿಯಾದ ಸಮಯದಲ್ಲಿ ಕಾಮಗಾರಿ ಪೂರ್ಣ ಆಗುವುದು ಎಂಬ ವಿಶ್ವಾಸವಿದೆ. ಈ ಯೋಜನೆಯಿಂದ 120 ದಿನಗಳು ನೀರು ಪೂರೈಕೆ ಆಗಲಿದೆ. ಈ ಯೋಜನೆ 100% ಯಶಸ್ವಿಯಾಗುವ ಸಕಾರಾತ್ಮಕ ಯೋಜನೆಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ಶಾಸಕರಾದ ಗಣೇಶ್ ಹುಕ್ಕೇರಿ ಮಾತನಾಡಿ, ನಮ್ಮ ಮುಖಂಡರಾದ ಪ್ರಕಾಶ್ ಹುಕ್ಕೇರಿಯವರ ಕನಸು ಇರುವ ಮಹಾಲಕ್ಷ್ಮಿ ಏತ ನೀರಾವರಿ ಯೋಜನೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಮತ್ತು ಇನ್ನಿತರ ಸಚಿವ ಸಂಪುಟದ ಸದಸ್ಯರಿಂದ ಮಂಜೂರಾಗಿ ಕಾಮಗಾರಿ ನಡೆಯುತ್ತಿದೆ. ಅವರಿಗೆ ಕ್ಷೇತ್ರದ ಜನರ ವತಿಯಿಂದ ಧನ್ಯವಾದಗಳು ಹೇಳ್ತೇನೆ. ಯೋಜನೆ ಅಡಿಯಲ್ಲಿ ಮತಕ್ಷೇತ್ರದ ಶಿರಗಾವ ಗ್ರಾಮದಿಂದ ಪಟ್ಟಣಕುಡಿ ಗ್ರಾಮದವರೆಗೆ ಸುಮಾರು 18 ಗ್ರಾಮಗಳ ಜಮೀನಿಗೆ ನೀರು ಸಿಗಲಿದೆ. ಈ ಯೋಜನೆಗೆ ಕೃಷ್ಣ ಕೊಳ್ಳದಲ್ಲಿ 92 ಟಿಎಂಸಿ ನೀರಿನ ಹಂಚಿಕೆಯಾಗುತ್ತದೆ. ಮೊದಲನೇ ಹಂತದಲ್ಲಿ 203 ಕೋಟಿ ರೂಪಾಯಿ ವೆಚ್ಚದಲ್ಲಿ 35% ಭೌತಿಕ ಕಾಮಗಾರಿಯಾಗಿದೆ. ಇದರಲ್ಲಿ 10 ಕಿಲೋಮೀಟರ್ ರೈಸಿಂಗ್ ಮೆನ್ ಪೂರ್ಣವಾಗಿದೆ. ಜಾಕ್ವೆಲ್ ಮತ್ತು ಪಂಪ್ ಹೌಸ್ ಕಾಮಗಾರಿ ಪ್ರಗತಿಯಲ್ಲಿ ಇರುತ್ತದೆ. 2ನೇ ಹಂತದಲ್ಲಿ 179.30 ಕೋಟಿಗಳಲ್ಲಿ ಕಾಮಗಾರಿ ಕೈಗೊಳ್ಳಲು ಟೆಂಡರ್ ಪ್ರಕ್ರಿಯೆ ಪ್ರಾರಂಭವಾಗಲಿದೆ. ಮಹಾಲಕ್ಷ್ಮಿ ಯೋಜನೆ ಪೂರ್ಣಗೊಳಿಸಿ ಮಳೆಯ ಆಶ್ರಿತ 18 ಗ್ರಾಮಗಳ ರೈತರ ಭೂಮಿಗೆ ನೀರಾವರಿ ಸೌಲಭ್ಯ ಕಲ್ಪಿಸಲಾಗುವುದು ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಅಧ್ಯಯನ ಸಮಿತಿಯ ಸದಸ್ಯರಾದ ಸಕಲೇಶಪುರದ ಶಾಸಕ ಸಿಮೆಂಟ್ ಮಂಜು, ಕೊಳ್ಳೇಗಾಲ ಶಾಸಕ ಎಆರ್ ಕೃಷ್ಣಮೂರ್ತಿ, ಶ್ರವಣಬೆಳಗೊಳ ಶಾಸಕ ಸಿಎನ್ ಬಾಲಕೃಷ್ಣ, ಗುಂಡ್ಲುಪೇಟೆ ಶಾಸಕ ಎಚ್ಎಂ ಗಣೇಶ್ ಪ್ರಸಾದ್, ಎಂಎಲ್ಸಿ ದಿನೇಶ್ ಗೂಳಿಗೌಡ, ಕರ್ನಾಟಕ ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ರಾಜೇಶ್ ಅಮೀನ್ ಬಾವಿ, ಮುಖ್ಯ ಅಭಿಯಂತರ ಬಿಆರ್ ರಾಥೋಡ್, ಚಿಕ್ಕೋಡಿ ವಿಭಾಗದ ಕಾರ್ಯಪಾಲಕ ಅಭಿಯಂತರರು ಎಂಬಿ ಪೇಡನಕೆರ, ಅಮೃತ್ ಕನ್ಸ್ಟ್ರಕ್ಷನ್ದ ನವೀನ್ ಕುಮಾರ್, ರಾಮನಾಥನ್ ಸೇರಿದಂತೆ ಯೋಜನೆಯಲ್ಲಿ ಬರುವ 18 ಹಳ್ಳಿಗಳ ಮುಖಂಡರು ಹಾಗೂ ರೈತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅರುಣ್, ಎನ್ಕೆಎಸ್ ಟಿವಿ4 ಬೆಳಗಾವಿ. ಕಾವೇರಿ ನೀರಾವರಿ ನಿಗಮದ ಎಂಡಿ ಆಗಿದ್ರು, ಅವರ ಸಲಹೆಗಾರ ಅವ್ರಿಗೆ ನಮ್ಮ ಜನಗಳಿಗೆ ನೀರು ಕೊಡಬೇಕು ಅನ್ನೋ ಉದ್ದೇಶ. ಅಂದರೆ ಡೈರೆಕ್ಟಾಗಿ ಇರಿಗೇಷನ್ಗೆ ನೀರು ಕೊಡ್ತಕ್ಕಂಥ ಕಾರ್ಯಕ್ರಮ. ಈಗ ನಮ್ಮದು ಏನಾಗ್ತದೆ, ಪಂಪ್ ಹೌಸ್ ಮಾಡ್ತಿದ್ದೀರಿ, ಪೈಪ್ಲೈನ್ ಹಾಕ್ತಿದ್ದೀರಿ, ಎಲ್ಲೋ ಒಂದು ಕಡೆ ಡೆಲಿವರಿ ಚೇಂಬರ್ ಮಾಡ್ತೀವಿ. ಡೆಲಿವರಿ ಚೇಂಬರಿಂದ ಫರ್ದರ್ ಪೈಪ್ ಫ್ಲೋ ನೆಟ್ವರ್ಕ್ ಮಾಡ್ತಿದ್ದೀರಿ. ಇಟ್ಸ್ ಎ ಗುಡ್ ಥಿಂಗ್ ಯು ಆರ್ ಡೂಯಿಂಗ್. 50% ಆಫ್ ವಾಟರ್ ಸೇವಿಂಗ್ ವಿಲ್ ಬಿ ಡನ್. ಎಸ್ ಸರ್. ಈಗ 0.92 TMCನಲ್ಲಿ ಯು ಆರ್ ಏಬಲ್ ಟು ಇರಿಗೇಟ್ 15,000 ಎಕರೆ ನೀರಾವರಿ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ. ಇಟ್ಸ್ ಗುಡ್ ಥಿಂಗ್. ಯಾಕಂದ್ರೆ ಇಲ್ಲಿ ಆದಷ್ಟು ಬೆಳೆಗಳೆಲ್ಲ ಮಾಡ್ತಿದ್ದೀವಿ. ಆದರೆ ನಮಗೆ ನೀರು ಕೊಡುವಂಥ ಕಾರ್ಯಕ್ರಮ ಅಂದರೆ ಕಮಾಂಡ್ ಏರಿಯಾಗೆ ನೀರು ಕೊಡ್ತಕ್ಕಂಥ, ಅಂದರೆ ಫೈನಲಿ ರೈತರಿಗೆ ನೀರು, ಅವರ ಹೊಲಗಳಿಗೆ ನೀರು ಹೋಗ್ಬೇಕಲ್ವಾ, ಅದ್ರ ಬಗ್ಗೆ ಸ್ವಲ್ಪ ಯುಕ್ತಿಯಿಂದನೇ ಪ್ಲಾನ್ ಮಾಡಿ. ಹೆಂಗೆ ಹೆಡ್ ವರ್ಕ್ಸ್ ಮಾಡ್ತಿರೋ ಅದೇ ಥರ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಕೂಡ ಸೇಮ್ ಪ್ಯಾರಲಲ್ ಆಗಿ ನಡಿಬೇಕು. ಅವಾಗ ನಮಗೆ ಇಂಟೆಂಡೆಡ್ ಬೆನಿಫಿಟ್ಟು ನಮ್ಮ ರೈತಾಪಿ ಜನಗಳಿಗೆ ಮತ್ತು ಸರ್ಕಾರದ ಇನ್ವೆಸ್ಟ್ಮೆಂಟ್ಗೆ ಅನುಕೂಲ ಆಗ್ತದೆ. ಸೊ ಯು ಕಾನ್ಸಂಟ್ರೇಟ್ ಆನ್ ದಿ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್. ಅದನ್ನು ಪ್ಯಾರಲಲ್ ಆಗಿ ಸೇಫ್ ಫೇಸಲ್ಲಿ ಮಾಡಿ, ಮತ್ತು ಸರ್ಕಾರದ್ದು ಹೌದು ಫೇಸ್, 3rd ಫೇಸಲ್ಲಿ ಅಡಿಷನಲ್ ಫಂಡ್ ಬೇಕು. ಅದರ ಮನೆ ಸರ್ಕಾರದ ಗಮನಕ್ಕೆ, ಮನೆ MLA ಗಮನಕ್ಕೆ ತಂದು ಅದನ್ನು ಅಪ್ರೂವಲ್ ತಗೊಂಡು ಅದನ್ನೂ ಪ್ಯಾರಲಲ್ ಆಗಿ ಇಂಪಾರ್ಟೆಂಟ್ ನೀರು ಕೊಡ್ತಕ್ಕಂಥ ಕಾರ್ಯಕ್ರಮ ಜನಗಳಿಗೆ ಹೊಲದಲ್ಲಿ. ಇವಾಗ ಎಲ್ಲೋ ಪಂಪ್ ಹೌಸ್, ಎಲ್ಲೋ ಪೈಪ್ಲೈನ್ ಮಾಡಿದ್ರೆ ಅವ್ರಿಗೆ ಏನು ಅರ್ಥ ಆಗಲ್ಲ. ನೀರು ಕೊಡುವಂಥ ಕಾರ್ಯಕ್ರಮ ಜೊತೆಲೆ ಮಾಡಿ ದಯಮಾಡಿ. ಈ ಫಸ್ಟ್ ಫೇಸ್ ಆರ್ಡರ್ ಆಗಿರೋದು ಅಪ್ ಟು ಡೆಲಿವರಿ ಚೇಂಬರ್ ಸರ್. ಸೆಕೆಂಡ್ ಫೇಸ್ ಅಲ್ಲಿ ಇವಾಗ ಟೆಂಡರ್ ಹಾಕಿದ್ದಾರೆ. ಸೊ ದಟ್ ಈಸ್ ಇನ್ ಜನವರಿ ಇಟ್ ಇಸ್ ಟೆಂಡರ್ ಓಪನಿಂಗ್ ಇಸ್ ದೇರ್. ಅದರಲ್ಲಿ ಎಂಟೈರ್ ನೆಟ್ವರ್ಕ್ ಯು ಆರ್ 100% ರೈಟ್ ಸರ್. ಎಸ್ ಸರ್, ಎಸ್ ಸರ್.
ಇಲ್ಲ ಸರ್, ಸಾಬ್ರಿಗೆ ಹೇಳಿದ್ದೇನೆ ಸರ್, ಸೆಕೆಂಡ್ ಫೇಸ್ ಇವಾಗ ಕ್ಲಿಯರ್ ಆಗಿ ಅದು ಕೆಲಸ ಸ್ಟಾರ್ಟ್ ಆಗಬೇಕು ಸರ್, ಆರ್ಡರ್ ಆಗಬೇಕು ಸೆಕೆಂಡ್ ಫೇಸ್. ಹಾಂ ರೈಟ್ ಸರ್, ವಿಲ್ ಆಡ್ ಟು. ತಾವು ಇಲ್ಲಿ ಬಂದಾಗ ನಾ ಎಲ್ಲ ರೈತರ ಪರವಾಗಿ ನಿಮ್ಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ ತಾವು ಭಾಷಣದಲ್ಲಿ ಹೇಳಿದ್ರು, ನಿನ್ನೆ ಸಾಯಂಕಾಲ ನಮ್ಗೆ ವಿಪ್ ಕೊಟ್ಟ ಅಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಇರಬೇಕಾದ್ರೂ ಕೂಡ ಬೆಳಿಗ್ಗೆ ಎಲ್ಲರಿಗೂ 7 ಗಂಟೆಗೆ ಫೋನ್ ಮಾಡಿದಾಗ ನಾ ನಿಜವಾಗಿ ಕಾರ್ಯಕ್ರಮ ಬರ್ತೀನಿ, ತಪ್ಸಂಗಿಲ್ಲ ಅಂತವ್ರು ಹೇಳಿದ್ರು. ಆದ್ರೆ ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೀನಿ, ನಮ್ಮ ಹಿರಿಯರಾದ ಸನ್ಮಾನ್ಯ ಪ್ರಕಾಶಣ್ಣ ಹುಕ್ಕೇರಿ ಈ ಸ್ಕೀಮಗೆ ನಿಜವಾಗೂ ಅವ್ರ ಕನಸಿಟ್ಟ ಇವತ್ತ ಈ ಭಾಗದಲ್ಲಿ ತಾವು ನಮ್ಗೊಂದು ಏನ್ ಜವಾಬ್ದಾರಿ ಕೊಟ್ಟಿದ್ದೀರಿ, ಆ ಜವಾಬ್ದಾರಿ ಪೂರ್ಣ ಮಾಡಕ ಈ ಸಮಿತಿದವ್ರು ನಾವ್ ಇಲ್ಲಿ ಕರ್ಕೊಂಡು ಬಂದಿದ್ವನ್ನ. ಇಷ್ಟೇ ಅಲ್ಲ, ಬರೋ ದಿನಮಾನದಲ್ಲಿ ನಾವು ಸನ್ಮಾನ್ಯ ಮುಖ್ಯಮಂತ್ರಿ ಆಗ್ಲಿ ಉಪಮುಖ್ಯಮಂತ್ರಿ ಆಗ್ಲಿ ಕರ್ಕೊಂಡು ಬಂದ ತಮ್ಮ ಎಲ್ಲಾರ ಕಡೆಯಿಂದ ಈ ಸ್ಕೀಮ್ ನೀರ್ ತಂದ ಈ ರೈತರ ನೀವು ಏನು ಒಂದು ವಿಶ್ವಾಸ ಇಟ್ಟಿದ್ರಿ, ನಿಮ್ ವಿಶ್ವಾಸಕ್ಕೆ ನಾವು ಎಲ್ಲರೂ ಇನ್ನದೀವಿ ಇಲ್ಲಿ, ನಿಮ್ ವಿಶ್ವಾಸಕ್ಕೆ ನಾವು ಪೂರ್ಣ ಜವಾಬ್ದಾರಿ ತಗೋತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತ ಇವ್ರಿಗೆ ಇಂಜಿನಿಯರ್ಗೂ ಕೂಡ ಈ ಅಮೃತ್ ಕನ್ಸ್ಟ್ರಕ್ಷನ್ ನಿಜವಾಗೂ ಅಂದ್ರೆ ಇವತ್ತ ಬಹಳನ ಹೇಳಿದ್ರು, ದೊಡ್ಡ ದೊಡ್ಡ ಸ್ಕೀಮ್ ಮಾಡುವಾಗ ಕೂಡ ಹೆಚ್ಚು ಒಂದು ಕಾಳಜಿ ಮತ್ತು ಜವಾಬ್ದಾರಿಯಿಂದ ಈ ಸ್ಕೀಮ್ ಅವರು ಕೂಡ ಮಾಡ್ತಾ ಇದ್ರು. ತಾವು ಬೆಂಗಳೂರಿಗೆ ಹೋದಾಗ ಇವ್ರು ಏನೇನ್ ಬೇರೆ ಬೇರೆ ಏನ್ ಪೆಂಡಿಂಗ್ ಇದೆ ಮತ್ತೆ ಏನ್ ಡೆಡ್ ಲೈನ್ ಇದೆ ಅದವರು ಜವಾಬ್ದಾರಿ ಕೊಟ್ಟ ಪೂರ್ಣ ಮಾಡಿಸ್ಬೇಕಂತ ನೀವು ಅಧ್ಯಕ್ಷರಿಗೆ ಈ ಸಂದರ್ಭದಲ್ಲಿ ನಾವು ವಿನಂತಿ ಮಾಡ್ತೀನಿ. ತಾಯಿ ಮಹಾಲಕ್ಷ್ಮಿ ಆಶೀರ್ವಾದ ನಮ್ಮ ಮೇಲೆ ಐತಿ. ನೀವು ಬರೀ ಒಂದು ರೈತರಿಲ್ಲ, ನಮ್ಮ ಕುಟುಂಬ ಸದಸ್ಯರು ತಿಳ್ಕೊಂಡ ಈ ಭಾಗದಾಗ ಸೇವೆ ಮಾಡ್ತೀವಿ. ನೀರಾವರಿ ಯೋಜನೆಗಳ ಒಟ್ಟಾರೆ ಸಾಧಕ ಬಾಧಕಗಳ ಬಗ್ಗೆ ಅಧ್ಯಯನ ಮಾಡಲು ರಚಿಸಿರ್ತಕ್ಕಂಥ ಸಮಿತಿ ಇವತ್ತು ನಿಮ್ಮ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ನಮ್ಮ ಆತ್ಮೀಯರು ಮತ್ತು ಈ ಭಾಗದ ಜನಪ್ರಿಯ ಶಾಸಕರಾದಂಥ ಆತ್ಮೀಯ ನಮ್ಮ ಗಣೇಶ್ ಹುಕ್ಕೇರಿರವರ ಅವರು ಕೂಡ ಈ ಸಮಿತಿಯ ಸದಸ್ಯರು. ಅವರ ಒಂದು ಮನವಿಯ ಮೇರೆಗೆ ನಾವೆಲ್ಲ ಇವತ್ತು ಸಮಿತಿಯ ಸದಸ್ಯರುಗಳು ಅಧಿಕಾರಿಗಳೊಟ್ಟಿಗೆ ಬಂದಿದ್ದೀವಿ. ನನ್ನೊಟ್ಟಿಗೆ ಹಿರಿಯ ಶಾಸಕರುಗಳಾಗಿರ್ತಕ್ಕಂಥ ನಮ್ಮ ಚನ್ನರಾಯಪಟ್ಟಣದ ಶಾಸಕರು, ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಮಾಜಿ ಅಧ್ಯಕ್ಷರು, ಅವರು ಭಾಳ ಕೋಆಪರೇಟಿವ್ ಅಲ್ಲಿ ಕೂಡ ಹಾಸನ ಡಿಸ್ಟಿಕ್ಕು ಮಿಲ್ಕ್ ಯೂನಿಯನ್ನು, DCC ಬ್ಯಾಂಕು, ಬೆಳಗಾಮು ಅಂದರೆ ನಿಮಗೆ ಇಲ್ಲಿ DCC ಬ್ಯಾಂಕು ಹೆಸರು ಇರೋದ್ರಿಂದ ಅವರು ಹಾಸನ DCC ಬ್ಯಾಂಕ್ನ ಅಧ್ಯಕ್ಷರು ಕೂಡ, ಅವರು ಕೂಡ ಹಿರಿಯ ಸಹಕಾರಿ, ರಾಜ್ಯದಲ್ಲಿ ಹಿರಿಯ ಸಹಕಾರಿ ಆಗಿದ್ದಾರೆ. ಅವರು ಕೂಡ ಬಂದಿದ್ದಾರೆ. ನನ್ನೊಟ್ಟಿಗೆ ನನ್ನ ಮತ್ತೋರ್ವ ಮಿತ್ರರು ಮಂಡ್ಯ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದಿಂದ ಗೆದ್ದಿರ್ತಕ್ಕಂಥ ನಮ್ಮ ಪಕ್ಷದ ವಕ್ತಾರರು ಆಗಿರ್ತಕ್ಕಂಥ ದಿನೇಶ್ ಗೂಳಿಗೌಡರು, ಇನ್ನೋರ್ವರು ಗುಂಡ್ಲುಪೇಟೆಯ ಶಾಸಕರು, ತಾವೆಲ್ಲ ನಮ್ಮ ಮತ್ತೋರ್ವ ಹಿರಿಯ ಸಹಕಾರಿ ರಾಜ್ಯದ ಮಾಜಿ ಸಚಿವರಾಗಿರ್ತಕ್ಕಂಥ ಮಾದೇವ್ ಪ್ರಸಾದ್ ಅವರ ಹೆಸರನ್ನ ತಾವೆಲ್ಲ ಕೇಳಿರ್ತೀರಿ. ಅವರ ಸುಪುತ್ರ ಗಣೇಶ್ ಪ್ರಸಾದ್ ಅವರು ಈ ಸಮಿತಿಯ ಸದಸ್ಯರಾಗಿರ್ತಕ್ಕಂಥವ್ರು. ಮತ್ತೊಬ್ಬರು ನಮ್ಮೆಲ್ಲರಿಗೂ ಹಿರಿಯರು ಮಾರ್ಗದರ್ಶಕರು ಆಗಿರ್ತಕ್ಕಂಥ ಮತ್ತು ನಮ್ಮ ದಿವಂಗತ ರಾಚಯ್ಯನವರು, ಅವರ ಹೆಸರನ್ನ ನೀವೆಲ್ಲ ಕೇಳಿರ್ತೀರಿ. ಕೇರಳದ ರಾಜ್ಯಪಾಲರು ಕೂಡ ಆಗಿದ್ರು. ರಾಜ್ಯದಲ್ಲಿ ಒಂದು ಶಕ್ತಿಯಾಗಿ ಬೆಳೆದಂಥ ಕೃಷ್ಣಮೂರ್ತಿಯವರು ಅವರು ಆಗಮಿಸಿದ್ದಾರೆ. ನೀವು ಧ್ರುವನಾರಾಯಣ ಅವ್ರ ಮೇಲೆ ಒಂದು ಹೋಟೆಲ್ ಸೋತಿದ್ರಲ್ಲ ನೋಡಿ, ಅವರೇನೆ ಕೃಷ್ಣಮೂರ್ತಿರವರು. ಯಾಕಂದ್ರೆ ಯಾರು ಅಂತ ಪರಿಚಯ ಆಗ್ಬೇಕಲ್ಲ. ರಾಜ್ಯದ ಇದು ಬೆಳಗಾಮು, ನಿಮ್ದು ಮಹಾರಾಷ್ಟ್ರದ ತುತ್ತ ತುದಿ, ಅವ್ರ ಕ್ಷೇತ್ರ ಇರೋದು ತಮಿಳುನಾಡಿನ ತುತ್ತ ತುದಿ ಇರ್ತಕ್ಕಂಥದ್ದು ಅವ್ರ ಕ್ಷೇತ್ರ. ತಮಿಳುನಾಡು ಮಹದೇಶ್ವರನ ಬೆಟ್ಟ ಹೊಂದ್ಕೊಂಡಂತೆ ಆ ಜಿಲ್ಲೆಗೆ ಹೊಂದಿಕೊಂಡಂತೆ ಬಂದಿರತಕ್ಕಂಥವ್ರು. ಅವರು ಒಂದೋಟಿಂದ ಸೋತಂತವ್ರು. ಅವ್ರ ಮನೆಯವರು ಇನ್ನೊಂದಿಬ್ರು ಓಟ್ ಹಾಕ್ಬಿಟ್ಟಿದ್ರೆ ಗೆದ್ಬಿಟ್ಟಿರೋರು ಅವರು. ಅದಾದ್ಮೇಲೆ ತಿರ್ಗಾ ಗೆಲ್ಲೋದಕ್ಕೆ 4 ಟರ್ಮ್ ಹಿಡಿತವ್ರಿಗೆ. 19 ವರ್ಷ ವನವಾಸ ಅನುಭವಿಸಿ ಈಗ ಮತ್ತೆ ಬಹಳ ಸಜ್ಜನ ರಾಜಕಾರಣಿ, ಬಹಳ ಹಿರಿಯರು, ಬಹಳ ಸಜ್ಜನರು ಕೂಡ ಅವರು. ಅದೇ ರೀತಿಯಾಗಿ ನನ್ನ ಮತ್ತೋರ್ವ ಕ್ರಿಯಾಶೀಲ ಕಾಫಿ ನಾಡಿಂದ ಬಂದಿದ್ದಾರೆ ಸಕಲೇಶ್ಪುರ, ನಮ್ಮ ಸಿಮೆಂಟ್ ಮಂಜೂರವರು. ಅವರೊಟ್ಟಿಗೆ ನಮ್ಮ ಸದಸ್ಯರುಗಳು, ನಮ್ಮ ಟೆಕ್ನಿಕಲ್
ಸದಸ್ಯರುಗಳಾಗಿ ಹಿರಿಯ ಕಾವೇರಿ ನೀರಾವರಿ ನಿಗಮದ MD ಆಗಿದ್ದಂಥ ಶಂಕರೇಗೌಡರು, ನಮ್ಮ ಮತ್ತೋರ್ವ ರಾಜಶೇಖರ್ ಅವರು ನಮಗೆ ಸಲಹೆಗಾರರಾಗಿ, ಮತ್ತು ಇನ್ನಿತರೆಲ್ಲ ಅಧಿಕಾರಿ ಮಿತ್ರರುಗಳು, ನಮ್ಮ ಚೀಫ್ ಇಂಜಿನಿಯರ್ ರಾತ ಕ್ರಿಯಾಶೀಲ ಅವರು, ಇವತ್ತು MD ಅವರು ಬರಬೇಕಾಗಿತ್ತು. MD ಅವರು ಒಟ್ಟಿಗೆ ನಿಮ್ಮ ಶಾಸಕರ ಒತ್ತಡಕ್ಕೆ ಇವತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ ಬರಬೇಕಾಗಿತ್ತು. ಇವತ್ತು ಆಕ್ಚುಲ್ ಆಗಿ ಅಂತ ಒತ್ತಡ ಹಾಕಿದ್ರು ನಿಮ್ಮ ಶಾಸಕರು. ತುರ್ತಾಗಿ ಬೆಳಗಾವಿ ವಿಧಾನಸೌಧದಲ್ಲಿ ಇವತ್ತೊಂದು ತುರ್ತು ಪ್ರತಿಭಟನೆ ಹಮ್ಮಿಕೊಳ್ಳುವಂತ ತಾವೆಲ್ಲ ನೋಡ್ತಾ ಇದ್ದೀರಿ ಮಾಧ್ಯಮಗಳಲ್ಲಿ. ದೆಹಲಿಯಲ್ಲಿ ನಡೀತಾ ಇರ್ತಕ್ಕಂಥ ನ್ಯಾಷನಲ್ ಹೆರಾಲ್ಡ್ ಕೇಸಿಗೆ ಸಂಬಂಧಪಟ್ಟಂತೆ ಮತ್ತು ನರೇಗಾ ನಮ್ಮ ಭಾಗದಲ್ಲಿ ಬಹಳ, ನೀವು ಕೂಡ ನರೇಗಾನ ಬಹಳ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದಿರಿ. ನಾವು ನಮ್ಮ ಭಾಗಗಳಲ್ಲಿ ವಾರ್ಷಿಕವಾಗಿ ಒಂದು ತಾಲೂಕಲ್ಲಿ 200 ಕೋಟಿಯಷ್ಟು ಖರ್ಚು ಮಾಡ್ತಿದ್ದೆವು ನಾವು. ನರೇಗಾ ಗ್ರಾಮೀಣ ಜನರ ಬದುಕನ್ನು ಹಸನ ಮಾಡಲಿಕ್ಕೆ ಸೋನಿಯಾ ಗಾಂಧಿ, ಮನಮೋಹನ್ ಸಿಂಗ್ ರವರ ಸರ್ಕಾರದಲ್ಲಿ ಬಹಳ ಅದ್ಭುತವಾದಂಥ ಒಂದು ಕಾರ್ಯಕ್ರಮ, ಗ್ರಾಮೀಣ ಜನರ ಬದುಕನ್ನು ಕಟ್ಟಿಕೊಡಲು ಮಾಡಿದಂಥ ಒಂದು ಕಾರ್ಯಕ್ರಮ. ದುರದೃಷ್ಟವಶಾತ್ತು ಇವತ್ತು ಆ ನರೇಗಾ ವ್ಯವಸ್ಥೆಯನ್ನ ನಾಶ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಅವರು ಬರ್ಲಿಕ್ಕೆ ಆಗ್ಲಿಲ್ಲ. ಇದ್ದಿದ್ರೆ ನಿನ್ನೆವರೆಗೂ 6 ಗಂಟೆವರೆಗೂ ಸ್ನೇಹಿತ ಗಣೇಶ್ ಅವರ ಒತ್ತಡ ನಡೀತಾನೆ ಇತ್ತು ಸಚಿವರ ಮೇಲೆ, ನೀವು ಬರಲೇಬೇಕು ಅಂತ ಹೇಳಿ. ಅದಕ್ಕೆ ಹೇಳಿದ್ರು ಅವರು, ಇಲ್ಲಪ್ಪ ಈ ಕಮಿಟಿ ಕಳಿಸ್ತಾ ಇದ್ದೀನಿ, ಕಮಿಟಿ ಹೋಗಿ ಬರ್ಲಿ, ಅದೇನಿದೆ ಫಾಸ್ಟ್ ಆಗಿ ಮಾಡ್ಲಿ, ಉದ್ಘಾಟನೆ ನಾನು ಮುಖ್ಯಮಂತ್ರಿಗಳ ಬಂದು ಉದ್ಘಾಟನೆ ಮಾಡ್ತೀವಿ ಬಿಡಪ್ಪ ಅಂತ ಹೇಳಿ ಆ ಉದ್ಘಾಟನೆಗೆ ಈಗಾಗಲೇ ಬುಕ್ಕಿಂಗ್ ಮಾಡಿದ್ದಾರೆ ಅವ್ರನ್ನ, ನಿಮ್ನೆಲ್ಲ ಒಂದು ಕಾರ್ಯಕ್ರಮ ಅಂತ ಹೇಳಿ ಬಂದ್ವಿ. ನಾವು ರಾಜ್ಯಾದ್ಯಂತ ಏತ ನೀರಾವರಿ ಯೋಜನೆಗಳ ಬಗ್ಗೆ ಒಂದು ಸಮಗ್ರ ಅಧ್ಯಯನವನ್ನ ಮಾಡ್ತಾ ಇದ್ದೀವಿ. ಏತ ನೀರಾವರಿ ಯೋಜನೆಗಳು ಅಂತಂದ್ರೆ ಬಹಳಷ್ಟು ಎಲ್ಲ ನಿಗಮಗಳಲ್ಲೂ ಕೂಡ ಕೃಷ್ಣ ಇರ್ಬೋದು, ನೀರಾವರಿ ನಿಗಮ ಇರ್ಬೋದು, ಕಾವೇರಿ ನೀರಾವರಿ ನಿಗಮ ಇರ್ಬೋದು, ಕರ್ನಾಟಕ ನೀರಾವರಿ ನಿಗಮಗಳಿರ್ಬೋದು, ಅಥವಾ ಮೈನೂರು ಇರಿಗೇಷನ್ನು ಸಣ್ಣ ನೀರಾವರಿ ಇಲಾಖೆಯಿಂದ ತೆಗೆದುಕೊಂಡಿರ್ತಕ್ಕಂಥ ನಿಗಮಗಳು, ಕೃಷ್ಣ ವ್ಯಾಲಿ, ಕಾವೇರಿ ವ್ಯಾಲಿ, ಅದೇ ರೀತಿಯಾಗಿ ಇನ್ನಿತರ ಎಲ್ಲ ಕೋಸ್ಟಲ್ ಆದಿಯಾಗಿ ಎಲ್ಲ ವ್ಯಾಲಿಗಳಲ್ಲೂ ಕೂಡ ಈಗ ಡ್ಯಾಮ್ಗಳನ್ನ ಕಟ್ಟಿ ನೀರು ರೈತರ ಜಮೀನಿಗೆ ಹರಿಸಲಿಕ್ಕೆ ಕಷ್ಟವಾಗ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ ಕೃಷ್ಣಾ ಭಾಗದಲ್ಲಿ ಸ್ವಲ್ಪ ನೀರಾವರಿ ಯೋಜನೆಗೆ ಅಂತಾನೆ ನೇರವಾಗಿ ಲಿಫ್ಟ್ ಇರಿಗೇಷನ್ಸ್ ನಡೀತದೆ. ದಕ್ಷಿಣ ಕರ್ನಾಟಕದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ನೀರಾವರಿ ಲಿಫ್ಟ್ ಇರಿಗೇಷನ್ ಅಂತ ಹೇಳಿ ಹೆಸರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತಿನ ಯೋಜನೆಗಳಿಗೆ. ಅವುಗಳಿಗೆ ಕೆರೆ ತುಂಬಿಸುವ ಯೋಜನೆ ಅಂತನ, ಅಂತರ್ಜಲ ಹೆಚ್ಚು ಮಾಡೋದು ಸಾಕು, ನಿಮ್ಗೆ ನೇರವಾಗಿ ಜಮೀನುಗಳಿಗೆ ನೀರು ಕೊಡ್ಲಿಕ್ಕೆ ನಿಮ್ಗೆ ವ್ಯವಸ್ಥೆ ಇದೆ. ಅಲ್ಲಿ ಹಲವಾರು ಅಡ್ಡಿ ಆತಂಕಗಳು, ಅದು ತಮಿಳುನಾಡು ಕರ್ನಾಟಕದ ಮಧ್ಯೆ ಇರ್ತಕ್ಕಂಥ ಹಲವಾರು ವಿವಾದಗಳಿಂದಾಗಿ ಅಲ್ಲಿ ಕೆರೆ ತುಂಬಿಸಿದ್ರೆ ಸಾಕು, ರೈತರು ಬೋರ್ವೆಲ್ ಅಲ್ಲಿ ನೀರು ಪಂಪ್ ಮಾಡಿ ವ್ಯವಸಾಯ ಮಾಡುತ್ತಾರೆ. ಕುಡಿಯುವ ನೀರಿನ ಯೋಜನೆ ಹೆಸರಲ್ಲಿ, ಕೆರೆ ತುಂಬಿಸುವ ಯೋಜನೆ ಹೆಸರಲ್ಲಿ ಅಲ್ಲಿ ನಡೀತದೆ. ಇಲ್ಲಿ ನೇರವಾಗಿ ಲಿಫ್ಟ್ ಇರಿಗೇಷನ್ ಅಂತಕ್ಕಂಥ ಹೆಸರಿನಲ್ಲಿ ಯೋಜನೆ ನಡೀತಾ ಇದೆ. ಆ ಒಂದು ಇದರಲ್ಲಿ ಈಗಾಗಲೇ ಸಮಿತಿ ಪ್ರಾರಂಭ ಆಗಿ ನಾವು 4 ಸಭೆ ಮಾಡಿದ್ದೀವಿ. ಇದು ಮೊದಲನೇ ಭೇಟಿ. ನಾವು ಸ್ಥಳ ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥ ಯೋಜನೆಯನ್ನ, ಪ್ರಗತಿಯಲ್ಲಿರ್ತಕ್ಕಂಥ ಯೋಜನೆ ಸಾಧಕ ಬಾಧಕವೋ ಆ ಯೋಜನೆ ಜನರ ತೆರಿಗೆ ಹಣ ಎಲ್ಲ ಒಂದ್ ಕಡೆ ವೃತ್ತಿ ಆಗ್ಬಾರ್ದು, ಆ ಯೋಜನೆ ತೆಗೆದುಕೊಂಡಿರ್ತಕ್ಕಂಥ ಉದ್ದೇಶ ಸಫಲ ಆಗ್ತದ, ಯೋಜನೆ ಯಾವ ಮಟ್ಟದಲ್ಲಿ ನಡೀತಾ ಇದೆ, ಸರಿಯಾದ ನಿಗದಿತ ಸಮಯದ ಒಳಗಡೆ ಯೋಜನೆಯನ್ನ ಮುಗಿಸಿ ಆ ಯೋಜನೆ ಆ ಭಾಗದ ರೈತರಿಗೆ ಜನರಿಗೆ ತಲುಪಿಸ್ತದ ಅಂತೇಳಿ ನಾವು ಅದನ್ನ ಒಂದು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಯೋಜನೆ ಬಗ್ಗೆ ಗಣೇಶ್ ಹುಕ್ಕೇರಿ ಅವರು ವಿಶೇಷ ಕಾಳಜಿಯಿಂದ, ಇಲ್ಲ ನೀವು ಬರಬೇಕು, ನೀವು ಬಂದ್ರೆ ನನ್ನ ಭಾಗದ ಜನರಿಗೆ ತ್ವರಿತವಾಗಿ ಯೋಜನೆಯನ್ನ ಮುಗಿಸಿ. ಯಾಕಂತಂದ್ರೆ ಈಗ ಮೊದಲನೇ ಹಂತದ ಟೆಂಡರ್ ನಿಮ್ದು ಮುಗಿದಿದೆ, ಕೆಲಸ ಕೂಡ ನಾನು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅಮೃತ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಅವರು ಬರೋದಕ್ಕೆ ಮುಂಚೆ ಕೂಡ ನಾವು ನೀರಾವರಿ ನಿಗಮದಲ್ಲಿ ಸಭೆ ಮಾಡಿ ಒಂದಷ್ಟು ವಿವರವಾಗಿ ಅಧಿಕಾರಿಗಳ ಒಟ್ಟಿಗೆ ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಚೆನ್ನಾಗಿ ಕೆಲಸ ಆನ್ಗೋಯಿಂಗ್ ವರ್ಕ್ ನಡೀತಾ ಇದೆ. ಇನ್ನು 2ನೇ ಹಂತ ಟೆಂಡರ್ ಆಗಬೇಕು. ಟೆಂಡರ್ ಆಗೋದಕ್ಕೂ ಏನು ಸಮಸ್ಯೆ ಇಲ್ಲ, ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಎಲ್ಲ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ಲು, ಟೆಕ್ನಿಕಲ್ ಅಪ್ರೂವಲ್ಲು, ಫೈನಾನ್ಷಿಯಲ್ ಅಪ್ರೂವಲ್ಲು
ಎಲ್ಲ ಮುಗಿದು ಕ್ಯಾಬಿನೆಟ್ ಅಪ್ರೂವಲ್ ಮುಗಿದು ಟೆಂಡ್ರನ್ನ ಫ್ಲೋಟ್ ಮಾಡ್ಬೇಕೀಗ. ಟೆಂಡ್ರು ಫ್ಲೋಟ್ ಮಾಡೋ ಲೆವೆಲ್ ಬಂದಿರೋದ್ರಿಂದ ಇಲ್ಲಿ ಯಾವುದೇ ಸಮಸ್ಯೆಗಳು, ಲ್ಯಾಂಡ್ ಅಕ್ವಿಷನ್ ಸಮಸ್ಯೆ ಇರ್ಬೋದು ಅಥವಾ ಇನ್ನಿತರ ಯಾವುದೇ ತಾಂತ್ರಿಕ ಸಮಸ್ಯೆಗಳು ಇಲ್ಲದೆ ಇರೋದ್ರಿಂದ ನಿಗದಿತ ಅವಧಿಯ ಒಳಗಡೆನೆ ಈ ಕೆಲಸ ಖಚಿತವಾಗಿ ಮುಗೀತದೆ ಅಂತಕ್ಕಂಥ ಒಂದು ಭರವಸೆ ನಮಗಂತೂ ಇದೆ. ಮತ್ತು ಜೊತೆಗೆ ನೀರಿನ ಲಭ್ಯತೆ ಕೆಲವು ಕಡೆ ಬರೀ 2 ತಿಂಗಳು 1 ತಿಂಗಳು ಅಷ್ಟೇ ಲಭ್ಯತೆ ಇರ್ತಕ್ಕಂಥದ್ದು. ಇಲ್ಲಿ ನೀರಿನ ಲಭ್ಯತೆ ಎಷ್ಟು ಮಾತಾಡ್ಸಾಬ್ರ ಪಂಪಿಂಗ್ 120 ಡೇಸ್ ಮಿನಿಮಮ್ 90 ಮ್ಯಾಕ್ಸಿಮಮ್ 120 ಡೇಸ್ ಅಂದ್ರೆ ಇದು ಒಂದು ಅದ್ಭುತವಾದಂತ ಯೋಜನೆ. 100% ಯಶಸ್ಸು ಖಚಿತ. ಆ ಭಾಗದ ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲದೆ ಇರ್ತಕ್ಕಂಥ ಇದೊಂದು ಪಾಸಿಟಿವ್ ಯೋಜನೆ ಅಂತ ಹೇಳಿ ನಮಗೆ ಈಗಾಗಲೇ ಮೊದಲನೇ ಅಂತ ನೋಡ್ತಕ್ಕಂಥ ಸಂದರ್ಭದಲ್ಲೇ ಮನವರಿಕೆ ಆಗ್ತಾ ಇದೆ. ಯೋಜನೆಗೆ ಪೂರಕವಾಗಿ ಏನೆಲ್ಲ ಬೆಂಬಲವನ್ನ ದೊರಕಿಸ್ಕೊಡ್ಬೇಕು ಸರ್ಕಾರದ ಕಡೆಯಿಂದ, ನಾವು ಕಾಂಟ್ರಾಕ್ಟರ್ ಕೂಡ ಅವರು ಕಂಪ್ನಿ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥ ಒಂದು ಉತ್ತಮವಾದಂಥ ಕಂಪ್ನಿನ ನೇಮಕ ಮಾಡಿರೋದ್ರಿಂದ 2ನೇ ಹಂತಕ್ಕೂ ಅವ್ರಿಗೆ ನೆರವಾಗ್ತಕ್ಕಂಥ ಸಂದರ್ಭ ಬರಲಿ. ಅದಕ್ಕೂ ಕೂಡ ನಾವು ಸಹಕಾರ, ಯಾಕಂತಂದ್ರೆ ನಮ್ಗೆ ಕೆಲಸ ಮಾಡೋರು ಬೆಂತಟ್ಟಕ್ಕಂಥದ್ದು. ನಮ್ಗೇನಾಗಬೇಕು, ಕೆಲಸ ಆಗ್ಬೇಕು, ರೈತರು ಒಳ್ಳೇದಾಗಬೇಕು ಅಷ್ಟೇ. ಗಣೇಶ್ ಹುಕ್ಕೇರಿಗೂ ಪ್ರಕಾಶ್ ಹುಕ್ಕೇರಿ ಅಣ್ಣನ್ಗೆ